ಹಾಯ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನನ್ನ ಬೆಸ್ಟ್ ಫ್ರೆಂಡ್ ಜೊತೆ ನಾವು ಹೊರಗಡೆ ಹೋಗಿರೋದನ್ನೆಲ್ಲ ನಾನು ಕ್ಯಾಪ್ಚರ್ ಮಾಡಿ ತೋರಿಸ್ಬೇಕು ಅಂತಿದ್ದೀನಿ. ತುಂಬ ವರ್ಷ ಆದಮೇಲೆ ನನ್ನ ಫ್ರೆಂಡು ನಮ್ಮ ಮನೆಗೆ ಬಂದಿದ್ಲು. ಹಾಗೆ ಎಲ್ಲ ಕಡೆ ಓಡಾಡಿದ್ವಿ. ಅದನ್ನೆಲ್ಲ ಶೇರ್ ಮಾಡೋಣ ಅಂತ ಈ ವಿಡಿಯೋ ಮಾಡ್ತಿದ್ದೀನಿ. ಮೊದಲು ನಾವು ಮನೆಯಿಂದ ಹೊರಟ್ವಿ ನೈಸ್ ರೋಡಲ್ಲಿ. ಅಲ್ಲಿ ನಾವು ಇವತ್ತು ಇಸ್ಕಾನ್ ಸೆಕೆಂಡ್ ಇದಿದೆಯಲ್ವಾ ಎಂಥ ವೈಕುಂಠಗಿರಿ, ಅಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸುಮಾರು ಒಂದು 11 ಗಂಟೆ ಹಾಗೆ 11-12 ಗಂಟೆಗೆ ನಾವು ಅಲ್ಲಿ ತಲುಪೋ ಥರ ಹೊರಟ್ವಿ. 1 ಗಂಟೆಗೆ ಕ್ಲೋಸ್ ಇತ್ತು. ನಾವು ಸ್ವಲ್ಪ ಲೇಟ್ ಆಯ್ತು ನಮಗೂ ಹೊರಡೋದಕ್ಕೆ. ಹಾಗೆ ಸೀದಾ ಅಲ್ಲಿಗೆ ಹೊರಡ್ತಾ ಇದ್ದೀವಿ. ರೋಡಲ್ಲಿ ಯಾವತ್ತೂ ಇಲ್ಲಿ ನೈಸ್ ರೋಡಲ್ಲಿ ಯಾವತ್ತೂ ಖಾಲಿನೇ ಇರುತ್ತೆ. ಜಾಸ್ತಿ ಏನು ವೆಹಿಕಲ್ಸ್ ಇರೋಲ್ಲ, ಆರಾಮಾಗಿ ಹೋಗ್ಬೋದು. ಸಿಟಿಲಾದ್ರೆ ಸ್ವಲ್ಪ ಜಾಸ್ತಿ ಇರುತ್ತೆ, ಈ ನೈಸ್ ರೋಡಲ್ಲಿ ಕಮ್ಮಿನೇ ಇರುತ್ತೆ. ಸಿಗ್ನಲ್ ಇರಲ್ವಲ್ಲ, ಅದಕ್ಕೆ ಆರಾಮಾಗಿ ಹೋಗ್ಬೋದು. ಜನ ಇಲ್ಲದೆ ಇರಬೇಕಾದ್ರೆ ಸ್ಪೀಡಾಗಿ ಅದು 120 ಅನಿಸುತ್ತೆ, ಅಷ್ಟು ಸ್ಪೀಡಾಗಿ ಹೋಗ್ಬೋದು. ಆಮೇಲೆ ಅಲ್ಲಿ ನಾವು ಕನಕಪುರ ಹತ್ರ ಕೆಳಗಡೆ ಇಳಿದ್ವಿ. ಅಲ್ಲಿಂದ ಸೀದಾ ನಾವು ವೈಕುಂಠಗಿರಿ ಇಸ್ಕಾನ್ ಅವ್ರದ್ದು ಬ್ರಾಂಚ್ಗೆ ಹೊರಟ್ವಿ. ಇಲ್ಲಿಂದ ಒಂದು 3-4 ಕಿಲೋಮೀಟ್ರ್ ಅನಿಸುತ್ತೆ. ಆಮೇಲೆ ಇಸ್ಕಾನ್ ತಲುಪಿದ್ವಿ. ಅಲ್ಲಿ ಈ ಥರ ಚೆನ್ನಾಗಿದೆ, ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ನೀಟಾಗಿದೆ. ತುಂಬ ಏನು ಜನ ಇರಲಿಲ್ಲ, ಫುಲ್ ಖಾಲಿ ಇತ್ತು. ಅದಾದಮೇಲೆ ನಡ್ಕೊಂಡು ಮೇಲ್ಗಡೆ ಹತ್ತಬೇಕು. ಚೆನ್ನಾಗಿದೆ ಒಟ್ಟಿನಲ್ಲಿ. ಹೀಗೆ ಕಾಣಿಸುತ್ತೆ ಕೆಳಗಡೆಯಿಂದ ಅದು ವ್ಯೂ. ಮಧ್ಯಾಹ್ನ ಬಿಸಿಲಲ್ಲಿ ಹೋಗಿರೋದು ನಾವು. ಈ ಥರ ಚೆನ್ನಾಗಿ ನೀಟಾಗಿ ವ್ಯವಸ್ಥೆ ಇದೆ ಅಲ್ಲಿ. ಸುಮಾರು ಸ್ಟೆಪ್ಸನ್ನು ಹತ್ತಬೇಕಲ್ಲಿ. ಹಳೆ ಇಸ್ಕಾನಷ್ಟು ಏನು ಸ್ಟೆಪ್ಸ್ ಇಲ್ಲ, ಇಲ್ಲಿ ಕಮ್ಮಿ ಇದೆ. ಅಲ್ಲಿ 3 ಸ್ಟೆಪ್ಪಲ್ಲಿ ಇದೆಯಲ್ವ, ಇಲ್ಲಿ 2 ಸ್ಟೆಪ್ಪಲ್ಲಿ ಮಾತ್ರ ಟೆಂಪಲ್ ಇರೋದು. ನಾನು ನನ್ನ ಫ್ರೆಂಡು ನಮ್ಮ ಮನೆಯವರು 3 ಜನನೂ ಹೋಗ್ತಿದ್ವಿ. ಹಾಯ್ ಮೇಡು. ಆಮೇಲೆ ಅಲ್ಲಿ ಚೆಕ್ ಮಾಡಿ ಒಳಗಡೆ ಹೋದ್ವಿ. ಅಲ್ಲಿ ಎಂಥ ಚಪ್ಪಲಿ ಬಿಟ್ಟು ಹಾಗೆ ಮೇಲ್ಗಡೆ ಹತ್ತಿ ಹೋಗಬೇಕು ಒಳಗಡೆಯಿಂದ. ಈ ಥರ ಇದೆ ಅಲ್ಲಿ ಒಳಗಡೆ. ಚೆನ್ನಾಗಿ ನೀಟಾಗಿ ಮಾಡಿದ್ದಾರೆ. ಅದು ಇನ್ನೂ ಕಂಪ್ಲೀಟ್ ಆಗಿಲ್ಲ ಅಂದ್ಕೋತೀನಿ. ಎಲ್ಲ ಫೆಸಿಲಿಟಿ ಅಲ್ಲಿರೋ ಥರ ಇಲ್ಲ, ಸ್ವಲ್ಪ ಇಲ್ಲಿಗೆ ಸ್ವಲ್ಪ ಕಮ್ಮಿ ಅನಿಸುತ್ತೆ. ಇಲ್ಲಿ ಮೇನಾಗಿ ವೆಂಕಟೇಶ್ವರನ ಮೂರ್ತಿ ಇದೆ. ಅದು ಎಷ್ಟು ಚೆಂದ ಇದೆ ಅಂದರೆ ತಿರುಪತಿಗಿಂತ ನನಗೆ ಚೆನ್ನಾಗಿ ಕಾಣಿಸ್ತದು, ಅಷ್ಟು ಚೆನ್ನಾಗಿದೆ. ನಾವು ಯಾವಾಗಲೂ ಹೋಗ್ತಿರ್ತೀವಿ. ತುಂಬ ಚೆನ್ನಾಗಿದೆ ಈ ಟೆಂಪಲ್ಲು. ಇಷ್ಟು ಉದ್ದಕ್ಕೆ ಮುಂದೆ ಕಾಣಿಸುತ್ತೆ ಅಲ್ಲಿ. ಮತ್ತು ಲೈವಾಗಿ ಇಲ್ಲಿ ಹಾಡು ಹೇಳ್ತಾರೆ ಕ್ಯಾಸೆಟ್ ಮೂಲಕ. ಎಲ್ಲ ಕಡೆನೂ ಪ್ಲೇ ಮಾಡೋ ಥರ ಅಲ್ಲ. ಈ ಟೆಂಪಲ್ ವಿಶೇಷ ಅಂದರೆ ಕ್ಯಾಸೆಟಲ್ಲಿ ಹಾಕಲ್ಲ ಇವರು, ಲೈವಾಗಿ ಹಾಡು ಹೇಳ್ತಾರೆ. ರಾಮ ಜಪ ಕೃಷ್ಣ ಜಪ ಮಾಡ್ತಾರೆ. ಅದು ಅಲ್ಲಿ ಮೇಲ್ಗಡೆ ರೌಂಡ್ ಥರ ಕಾಣಿಸುತ್ತಲ್ವ, ಅಲ್ಲಿಂದ ಸ್ಪೀಕರ್ ಹಾಕಿದರೆ ಅಲ್ಲಿಂದ ಕೇಳಿಸುತ್ತೆ. ಹ್ಯಾಂಡಿಕ್ಯಾಪ್ ಮತ್ತು ಯಾರು ವಯಸ್ಸಾದವರು ಬಂದವ್ರನ್ನ ಕರ್ಕೊಂಡೋಗಲಿ ಅಂತ ವೀಲ್ ಚೇರ್ ಕೂಡ ಇತ್ತು ಅಲ್ಲಿ. ತುಂಬ ನೀಟಾಗಿ ಆರ್ಗನೈಸ್ ಮಾಡ್ತಾರೆ ಇಸ್ಕಾನ್ ಅವರು. ತುಂಬ ಚೆನ್ನಾಗಿರುತ್ತೆ. ಈ ಥರ ಇದೆ. ಇಲ್ಲಿ ನಾನು ನನ್ನ ಫ್ರೆಂಡ್ ಫೋಟೋ ವೀಡಿಯೋ ಎಲ್ಲ ತಕ್ಕೊಂಡ್ವಿ ಸ್ವಲ್ಪ ನೋಡೋಣ ಅಂತ. ಅವಳು ಇನ್ನು ಬಂದಿರಲಿಲ್ಲ ಈ ಟೆಂಪಲ್ಗೆ. ಕರ್ಕೊಂಡು ಹೋಗೋಣ ಅಂತ ನಾವು ಕರ್ಕೊಂಬಂದ್ವಿ. ಎಲ್ಲಿ ಕರ್ಕೊಂಡು ಹೋಗೋದು ಬೆಂಗಳೂರಲ್ಲಿ ಅಂತ, ನಮಗೆ ಗೊತ್ತಿರೋ 4 ಪ್ಲೇಸಿಗಾದ್ರು ಕರ್ಕೊಂಡು ಹೋಗೋಣ ಅಂತ ಕರ್ಕೊಂಡ್ಬಂದಿದ್ದು. ಈ ಥರ ಇನ್ನು ಇಲ್ಲಿ ಫಿನಿಷಿಂಗ್ ಆಗಿಲ್ಲ, ಅವ್ರು ಮಾಡ್ತಾನೆ ಇದ್ದಾರೆ. ಇನ್ನು ಹೊರಗಡೆ ನೋಡಿದ್ರೆ ಹೆಂಗಿತ್ತು ವ್ಯೂ ಚೆನ್ನಾಗಿದೆ ಇಲ್ಲಿ. ಎಲ್ಲ ಫುಲ್ ಬಿಲ್ಡಿಂಗ್ ಅಷ್ಟು ಚೆಂದ ಕಾಣಿಸುತ್ತೆ ಮೇಲ್ಗಡೆಯಿಂದ. ಟಾಪಲ್ಲಿ ಇದೆಯಲ್ವ ಟೆಂಪಲ್ಲು, ಎಲ್ಲ ಕಾಣಿಸುತ್ತೆ. ಹಾಗಾಗಿ ಬೆಟ್ಟದ ಮೇಲೆ ಇರೋದಕ್ಕೆ ಕಾಣಿಸುತ್ತೆ, ಇಲ್ಲ ಅಂದರೆ ಇಲ್ಲ. ಕೆಳಗಡೆ ಇದ್ದರೆ ಎಷ್ಟು ಕಾಣಿಸಲ್ಲ. ನನ್ನ ಫ್ರೆಂಡು ವೀಡಿಯೋ ಮಾಡಿಕೊಂಡು ಅದಾದಮೇಲೆ ಒಳಗಡೆ ದೇವ್ರ ದರ್ಶನಕ್ಕೆ ಅಂತ ಹೊರಟ್ವಿ. ಅಲ್ಲಿ ವೀಡಿಯೋ ಅಲೌ ಇರಲಿಲ್ಲ, ಹಾಗೆ ಸುಮ್ಮನೆ ನೋಡಿದ್ವಿ. ಆಮೇಲೆ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋದ್ವಿ. ನೈವೇದ್ಯ ಟೈಮ್ ಆಗಿತ್ತು, ಹಾಗೆ ನೈವೇದ್ಯ ಮಂಗಳಾರತಿ ಎಲ್ಲ ನೋಡಿಕೊಂಡು ರಾಧಾಕೃಷ್ಣರ ದರ್ಶನ ಮಾಡಿಕೊಂಡು ಹಾಗೆ ಮೇಲೆ ವೆಂಕಟೇಶ್ವರರ ದರ್ಶನ ಮಾಡೋದಕ್ಕೆ ಹತ್ತಿ ಬಂದ್ವಿ. ಈ ಥರ ಇದೆ ವ್ಯೂ.
ಚೆನ್ನಾಗಿದೆ ವ್ಯೂ. ಕಣ್ಣಲ್ಲಿ ನೋಡಿದ್ರೆ ಚೆಂದ ಇರುತ್ತೆ, ಮೊಬೈಲಲ್ಲಿ ವೀಡಿಯೋದಲ್ಲಿ ನೋಡಿದ್ರೆ ಅಷ್ಟು ಚೆಂದ ಅನಿಸಲ್ಲ, ಅಷ್ಟು ಅಟ್ರಾಕ್ಟಿವ್ ಅನಿಸಲ್ಲ. ಅಲ್ಲಿ ನೋಡಿದ್ರೆ ತುಂಬ ಖುಷಿಯಾಗಿರುತ್ತೆ. ಜಯ ವಿಜಯರ ಪ್ರತಿಮೆ ಎಷ್ಟು ಚೆಂದ ಇದೆ ಗೊತ್ತಾ. ತುಂಬ ದೊಡ್ಡದಾಗಿದೆ, ನೋಡೋದಕ್ಕೆ ಇಲ್ಲಿ ಸಣ್ಣದಾಗಿ ಅನಿಸುತ್ತೆ ಅಷ್ಟೇ. ಈ ಥರ ಇದೆ. ಆಮೇಲೆ ಇಲ್ಲೂ ಅಷ್ಟೇ ವೆಂಕಟೇಶ್ವರ ದರ್ಶನ ಮಾಡಿಕೊಂಡು ನಾವು ಹೊರಗಡೆ ಬಂದ್ವಿ. ಸುತ್ತಲೂ ದೇವರಿದೆ ಅಲ್ವಾ, ಅದೆಲ್ಲ ಪರಿವಾರ ದೇವತೆಗಳನ್ನು ನೋಡೋದಕ್ಕೆ ಹೊರಗಡೆ ಬಂದ್ವಿ. ಸುದರ್ಶನ ನರಸಿಂಹರ ಪ್ರತಿಮೆ ಇದು, ಅದನ್ನು ನೋಡಿಕೊಂಡು ನೆಕ್ಸ್ಟು ಹೊರಗಡೆ ಬಂದು ಅಲ್ಲಿ ನೋಡಿದ್ವಿ ಶಿಖರ ಕಾಣಿಸುತ್ತೆ. ದೇವ್ರ ದರ್ಶನ ಮಾಡೋದ್ರ ಜೊತೆಗೆ ಈ ಶಿಖರ ದರ್ಶನ ಮಾಡೋದ್ರಿಂದ ಪೂರ್ತಿಯಾಗಿ ದರ್ಶನ ಮಾಡಿರುವಂತಹ ಪುಣ್ಯ ಲಭಿಸುತ್ತೆ ಅಂತ ಹೇಳಲಾಗುತ್ತೆ. ಇವಾಗ ಕೆಲವೊಂದು ಸಲ ದೇವಸ್ಥಾನದೊಳಗಡೆ ಹೋಗಿ ನಮಗೆ ನಮಸ್ಕಾರ ಮಾಡೋಕ್ಕಾಗಲ್ಲ, ಆಗ ಈ ಶಿಖರ ನೋಡಿದ್ರೂ ಕೂಡ ದೇವರನ್ನು ದರ್ಶನ ಮಾಡಿದಷ್ಟೇ ಪುಣ್ಯ ಅಂತ ಹೇಳಲಾಗುತ್ತೆ. ನಂತರ ಈ ಕಡೆ ಇನ್ನೊಂದು ದೇವ್ರನ್ನ ದರ್ಶನ ಮಾಡಿದ್ವಿ. ಪದ್ಮಾವತಿ ದೇವ್ರ ವಿಗ್ರಹ ಇತ್ತು, ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಇನ್ನೊಂದು 3-4 ಟೆಂಪಲ್ ಇದೆ, ಅಲ್ಲೇ ಒಳಗಡೆ ಪರಿವಾರ ದೇವತೆಗಳು ಹಾಗೆ ಇಟ್ಟಿದ್ದಾರೆ. ಅದಾದಮೇಲೆ ಸುಮ್ಮನೆ ನಾವು ಹಾಗೆ ವೀಡಿಯೋ ಫೋಟೋ ತಗೊಂಡು ಹಾಗೆ ನೋಡಿದ್ವಿ. ತೀರ್ಥ ಪ್ರಸಾದ ತೊಗೊಂಡು ಹಾಗೆ ಹೊರಗಡೆ ಬಂದ್ವಿ. ಇಲ್ಲಿ ಹೊರಗಡೆ ಬರ್ಬೇಕಾದ್ರೆ ನೋಡಿ ಅವ್ರು ಲೈವಾಗಿ ಹಾಡ್ತಿದ್ದಾರೆ, ಕೃಷ್ಣ ಜಪ ಮಾಡ್ತಾಯಿದ್ದಾರೆ. ಇವ್ರು ಹಾಡ್ತಿರೋದೇ ಅಲ್ಲಿ ಇಡೀ ಟೆಂಪಲ್ ಪೂರ್ತಿ ಕೇಳಿಸೋದು, ಅಂದರೆ ಸ್ಪೀಕರ್ ಮೂಲಕ ಇಡೀ ಅಲ್ಲಿ ಫುಲ್ ಕೇಳೋ ಥರ ಮಾಡಿದ್ದಾರೆ ಅವರು. ಚೆನ್ನಾಗಿತ್ತು. ಅದಾದಮೇಲೆ ಹೊರಗಡೆ ಬಂದ್ವಿ, ವೀಡಿಯೋ ಫೋಟೋಸ್ನ ಸ್ವಲ್ಪ ಮಾಡ್ಕೊಂಡ್ವಿ. ನಾವು ತುಂಬ ದಿವಸದಿಂದ ಮೀಟ್ ಆಗಿರಲಿಲ್ಲ, ತುಂಬ ಖುಷಿ ಆಯಿತು ನಮಗೆ ಮೀಟಾಗಿ ಎಲ್ಲ ಈ ಥರ ಟೈಮ್ ಸ್ಪೆಂಡ್ ಮಾಡೋದಕ್ಕೆ. ಅದಾದಮೇಲೆ ಅಲ್ಲಿ ಕೆಳಗಡೆ ಯಾವ ಥರ ಅಂದರೆ ಈಗ ಎಲ್ಲ ಥರ ಅಂಗಡಿಗಳಿವೆ ಅಲ್ಲಿ ಶಾಪ್ ಮಾಡ್ಬೋದು. ತಿನ್ನೋ ಐಟಮ್ಸು ಇದೆ, ಆಮೇಲೆ ದೇವ್ರ ಫೋಟೋಸು, ವೆರೈಟಿ ಇದೆ, ಎಲ್ಲ ಐಟಮ್ಸ್ ಸಿಗುತ್ತೆ ಅಲ್ಲಿ ಜಪ ಮಾಡೋದಕ್ಕೆ ಕೂಡ ಅವಕಾಶ ಇದೆ. ಜಪಮಾಲೆ ಹಿಡಿದು ಜಪ ಮಾಡಬಹುದು. ಅವರು ಕರೀತಾರೆ, ನಮಗೆ ಫ್ರೀ ಇದ್ದರೆ ಒಂದು 10 ನಿಮಿಷ ಜಪ ಮಾಡಿದ್ರೆ ಒಳ್ಳೆಯದಲ್ವ, ಜಪ ಮಾಡಿ ಹೋಗ್ಬೋದು. ಅದಾದಮೇಲೆ ಪ್ರಸಾದ ತೊಗೊಂಡ್ವಿ. ನಾವು ಪ್ರಸಾದ ತೊಗೊಂಡು ಹಾಗೆ ನಾವು ತಿಂದ್ಕೊಂಡು ಎಕ್ಸಿಟ್ ಡೋರಿಗೆ ಬಂದ್ವಿ. ಎಲ್ಲ ಚೆನ್ನಾಗಿ ನೀಟಾಗಿ ಇದೆ, ಅಲ್ಲಿ ನೋಡೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ನೀವು ಹೋಗಿಲ್ಲ ಅಂದರೆ ಒಂದು ಸಲ ಹೋಗಬೇಕಲ್ಲಿ, ಚೆನ್ನಾಗಿದೆ. ಅದಾದಮೇಲೆ ನಾವು ಅಲ್ಲೇ ಸ್ವಲ್ಪ ದೂರದಲ್ಲಿ ಫೋರಮ್ ಮಾಲ್ ಇದೆ, ಫೋರಮ್ ಮಾಲಿಗೆ ಹೋಗೋಣ ಅಂತ ಮಾತಾಡಿಕೊಂಡು ಹಾಗೆ ಹೋಗ್ತೀವಿ. ಮಾಲ್ ನೋಡೋಣ ಅಷ್ಟೇ. ಈ ಥರ ಇತ್ತು ಫಸ್ಟ್ ವ್ಯೂ, ಖುಷಿ ಇತ್ತು ನಮಗೆ ನೋಡೋದಕ್ಕೆ. ತುಂಬ ದಿವಸ ಆದಮೇಲೆ ಒಂದು ಮಾಲ್ಗೆ ಹೋಗಿರೋ ಥರ. ಅದಾದಮೇಲೆ ಆವತ್ತು ದಿನ ತುಂಬ ಓಡಾಡಿದ್ದೀವಿ ನಾವು, ಒಂದೇ ವೀಡಿಯೋದಲ್ಲಿ ಕಾಣಿಸೋಕ್ಕಾಗಲ್ಲ, ತುಂಬ ಓಡಾಡಿದ್ದೀವಿ. ನೆಕ್ಸ್ಟ್ ಪಾರ್ಟಲ್ಲಿ ಮತ್ತೆ ನಾನು ಕಾಣಿಸ್ತೀನಿ. ಈ ವಿಡಿಯೋದಲ್ಲಿ ಇವಾಗ ಮಾಲ್ನ ತೋರಿಸ್ತೀನಿ ಅಷ್ಟೇ. ಎಂತ ಮಾತಾಡಬೇಕು ಅಂತ ಗೊತ್ತಾಗಲ್ಲ ಇಂಥ ವೀಡಿಯೋಕ್ಕೆ, ಜಸ್ಟ್ ತೋರಿಸ್ತೀನಿ ಅಷ್ಟೇ ನಾನು. ಎಲ್ಲ ಆಫರ್ಸು ಅದು ಇದು, ಅಷ್ಟು ಆಫರ್ ಇಷ್ಟು ಆಫರ್ ಅಂತ ಇತ್ತು. ಕೆಲವೊಂದು ಆಫರ್ಡೆಬಲ್ ಇತ್ತು, ಕೆಲವೊಂದು ತುಂಬ ಜಾಸ್ತಿ ದುಡ್ಡು ಅನಿಸ್ತು. ನಾವೆಂತ ಶಾಪ್ ಮಾಡಿಲ್ಲ, ಸುಮ್ಮನೆ ನೋಡಿದ್ವಿ ಅಷ್ಟೇ, ಸುಮ್ಮನೆ ನೋಡ್ಕೊಂಡು ಹೋಗೋಣ ಅಂತ. ಎಲ್ಲ ಫ್ಲೋರಲ್ಲೂ ಒಂದು ಸಲ ಓಡಾಡಿದ್ವಿ. ಮಾಲ್ ತುಂಬ ಚೆನ್ನಾಗಿದೆ ನೋಡೋದಕ್ಕೆ, ಮತ್ತು ಪಾರ್ಕಿಂಗ್ ಕೂಡ ನೀಟಾಗಿ ಇದೆ ಅಲ್ಲಿ, ಚೆನ್ನಾಗಿ ಖುಷಿ ಅನಿಸುತ್ತೆ. ಈ ಥರ ಇತ್ತು, ತುಂಬ ಚೆನ್ನಾಗಿತ್ತು. ಎಲ್ಲ ನೋಡ್ತಾ ಹೋದ್ವಿ ಅಷ್ಟೇ ನಾವು. ಅದನ್ನು ನಿಮಗೆ ತೋರಿಸೋಣ ಅಂತ ನಾನು ವೀಡಿಯೋ ಮಾಡಿದೆ.
ತುಂಬಾ ಖಾಲಿ ಇತ್ತು, ಕ್ರೌಡೇ ಇರಲಿಲ್ಲ ಸ್ವಲ್ಪನೂ ಕೂಡ. ನಾವು ಅಂದ್ಕೊಂಡ್ವಿ ಎಲ್ಲರೂ ನಮ್ಮ ಥರ ಓಡಾಡೋಕ್ಕೆ ಬರಲ್ಲೇನು ಇಲ್ಲಿ ಅಂತ ಅಂದ್ಕೊಂಡ್ವಿ. ಒಟ್ಟಿನಲ್ಲಿ ನೋಡಿದ್ವಿ ಅಷ್ಟೇ. ನಮಗೆ ಟೈಮ್ ಸ್ಪೆಂಡ್ ಮಾಡೋದು ಖುಷಿ ಕೊಡ್ತು ಈ ಮಾಲ್ ನೋಡೋದಕ್ಕಿಂತ. ತುಂಬ ವರ್ಷದ ನಂತರ ಇಷ್ಟೊಂದು ಟೈಮ್ ಸ್ಪೆಂಡ್ ಮಾಡ್ತಿರೋದು ನಾವಿಬ್ಬರು ತುಂಬ ಖುಷಿ ಆದ್ವಿ. ಇಲ್ಲಿ ಕುರ್ತಿಗಳು ಅಫೋರ್ಡಬಲ್ ಅನಿಸ್ತು ನನಗೆ. ನಾರ್ಮಲ್ ಪ್ರೈಸ್ ರೇಂಜಲ್ಲಿ ಇದೆ ಕೆಲವೊಂದು ಕುರ್ತಿಗಳು, ತುಂಬ ಹೈ ಅನಿಸಿಲ್ಲ, ತೊಗೋಬೋದು, ಏನು ತೊಂದರೆ ಇಲ್ಲ, ಚೆನ್ನಾಗಿದೆ. ಕೆಲವೊಂದು ಡ್ರೆಸ್ಸಸ್ ಇಲ್ಲಿ ಚೆನ್ನಾಗಿ ಬರುತ್ತೆ, ಬ್ಯಾಗ್ಸು ಎಲ್ಲನೂ ಚೆನ್ನಾಗಿದೆ. ಇದು ತುಂಬ ಚೆನ್ನಾಗಿ ಅನ್ನಿಸ್ತು, ಹಾಗೆ ನಾನು ವೀಡಿಯೋ ಮಾಡಿದೆ. ಚೆನ್ನಾಗಿದೆ ಅಲ್ವಾ? ಮಕ್ಕಳಿಗೂ ಅಷ್ಟೇ ತೊಗೋಬೋದು, ಅಫೋರ್ಡೆಬಲ್ ಆಗಿದೆ, ಜಾಸ್ತಿ ಹೈ ಪ್ರೈಸ್ ಇಲ್ಲ, ನಾರ್ಮಲ್ ಪ್ರೈಸೇ ಇದೆ. ನಾವು ಹೋಗಿದ್ದು ಸಂಡೇ ಅಲ್ಲ, ಮಂಡೇ ಹೋಗಿರೋದು. ಹಾಗಾಗಿ ಖಾಲಿ ಇತ್ತು, ಜಾಸ್ತಿ ಏನು ಜನ ಇರಲಿಲ್ಲ, ಆರಾಮಾಗಿ ನೋಡಿಕೊಂಡು ಹೋದ್ವಿ ನಾವು. ಈ ಥರ ತುಂಬ ಚೆನ್ನಾಗಿದೆ. ಎಲ್ಲ ಸಾರೀಸ್ ಪ್ರತಿಯೊಂದು ಇದೆ ಇಲ್ಲಿ, ಎಲ್ಲ ಬ್ರ್ಯಾಂಡ್ ಅವ್ರದ್ದು ಸಪ್ರೇಟ್ ಸಪ್ರೇಟ್ ಶಾಪ್ ಇದೆ. ಇದೆಲ್ಲ ನೋಡ್ಕೊಂಬಿಟ್ಟು ನಾವು ಮತ್ತೆ ಬೇರೆ ಕಡೆ ಹೋಗಬೇಕಿತ್ತು, ಹಾಗೆ ಮಾಲಿಂದ ಎಕ್ಸಿಟ್ ಆಗಕ್ಕೆ ಹೊರಟ್ವಿ. ಬ್ರ್ಯಾಂಡೆಡ್ ಬಟ್ಟೆ ತೊಗೋಬೇಕಾದ್ರೆ ಸ್ವಲ್ಪ ದುಡ್ಡು ಜಾಸ್ತಿ ಅನಿಸಿದ್ರೂ ತುಂಬ ದಿವಸ ಬಾಳಿಕೆ ಬರುತ್ತೆ ಮತ್ತು ಕಂಫರ್ಟಬಲ್ ಆಗಿರುತ್ತೆ, ಹಾಗಾಗಿ ತೊಗೋಬೋದು. ಕಮ್ಮಿ ರೇಟ್ದು ಕೆಲವೊಂದು ಸಲ ಚೆನ್ನಾಗಿರಲ್ಲ, ನೋಡಿಕೊಂಡು ತಗೋಬೇಕು. ಆದರೆ ಬ್ರ್ಯಾಂಡೆಡ್ಡಾದ್ರೆ ತೊಗೊಂಡ್ರೆ ಹಾಗೆ ಹಾಕೋದು ಚೆನ್ನಾಗಿರುತ್ತೆ ಒಟ್ಟಿನಲ್ಲಿ. ಅದಾದಮೇಲೆ ಕೆಳಗಡೆ ಲೂಲು ಮಾರ್ಕೆಟ್ ಇತ್ತು, ಅಲ್ಲಿ ಹೋದ್ವಿ ಓಡೋಣ ಅಂತ. ಅಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸು ಅದು ಇದು ಏನೋ ತೊಗೊಳೋದಿತ್ತು, ಹಾಗೆ ತೊಗೊಂಡ್ವಿ. ಎಲ್ಲನೂ ಸಿಗುತ್ತೆ ಇಲ್ಲಿ ಲೂಲು ಮಾರ್ಕೆಟಲ್ಲಿ. ಫೋರಮ್ ಮಾಲ್ ಕೆಳಗಡೆನೇ ಇದೆ ಇಲ್ಲಿ ಸೂಪರ್ ಮಾರ್ಕೆಟು, ಚೆನ್ನಾಗಿದೆ. ಎಲ್ಲ ಯಾವುದೂ ಇಲ್ಲ ಅನ್ನೋಂಗಿಲ್ಲ, ಎಲ್ಲನೂ ಇದೆ ಅನಿಸುತ್ತೆ ನೋಡಿದ್ರೆ. ನಾವು ಬೇಕಾಗಿರೋ ಸೆಕ್ಷನ್ಗೆ ಹೋಗಿ ಹಾಗೆ ನಾವು ತೊಗೊಂಡ್ವಿ. ಇಲ್ಲೂ ಅಷ್ಟೇ ರೇಟು ನಾರ್ಮಲ್ ಆಗಿಯೇ ಇದೆ, ಜಾಸ್ತಿ ಏನಿಲ್ಲ. ಮಾಲಲ್ಲಿ ಇದೆ ಶಾಪು ಅಂತ ಜಾಸ್ತಿ ಏನಿಲ್ಲ, ನಾರ್ಮಲ್ ಆಗಿಯೇ ಇದೆ. ಈ ಥರ ಎಲ್ಲ ಚೆನ್ನಾಗಿ ನೀಟಾಗಿ ಜೋಡಿಸಿರ್ತಾರೆ, ಅದೊಂದು ಖುಷಿ ಇದೆ ಈ ಥರ ಮಾರ್ಕೆಟಲ್ಲಿ. ಇದನ್ನೆಲ್ಲ ಮುಗಿಸ್ಕೊಂಡು ಬಿಲ್ಲಿಂಗ್ ಮಾಡಿ ಹಾಗೆ ನಾವು ನೆಕ್ಸ್ಟ್ ಬೇರೆ ಕಡೆ ಹೋಗೋಣ ಅಂತ ಪ್ಲ್ಯಾನ್ ಇತ್ತು, ಹಾಗೆ ನಾವು ಹೊರಟ್ವಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತಿ ಮುಂದಿನ ವೀಡಿಯೋಗಳಿಗಾಗಿ ಕಾಯ್ತಾ ಇರಿ. ನಂತರ ನಾವು ಮೆಟ್ರೋದಿಂದ ಬೇರೆ ಕಡೆ ತಲುಪಿದ್ವಿ, ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು.